ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಭೂಮಿಕ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಭೂಮಿಕ್ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಭೂಮಿಕ್ ಇಲ್ಲದೆ ಊಟ ಬಿಟ್ಟ ಎರಡು ಸಾಕು ನಾಯಿಗಳು. ನೋವಿನ ಸಂಗತಿ ನೋಡಿ. ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಭೂಮಿಕ್ ಅನ್ನೋ ಯುವಕ ಸಾವನ್ನಪ್ತಾನೆ. ಹಾಸನದ ಹುಡುಗ ಆಯ್ತ. ಅವರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಭೂಮಿಕ್ ಇಲ್ಲದೆ ಎರಡು ಸಾಕು ನಾಯಿಗಳು ಊಟನೇ ಮಾಡ್ತಾ ಇಲ್ವಂತೆ ನೋಡಿ. 3 ದಿನದ ಕಾರ್ಯ ಮುಗಿಸಿ ಬೆಂಗಳೂರಿನತ್ತ ಕುಟುಂಬ ಪಯಣವನ್ನ ಬೆಳೆಸಿದೆ. ಮನೆಯಲ್ಲಿದ್ದ ಶ್ವಾನವನ್ನ ಕೂಡ ಕೈತುತ್ತು ಕೊಟ್ಟು ಬೆಳೆಸಿದ್ರು. ಭೂಮಿಕ್ ಇಲ್ಲದೆ ಸಾಕು ನಾಯಿಗಳು ಸೊರಗಿ ಹೋಗಿದ್ದಾವೆ, ಊಟನೇ ಮಾಡ್ತಾ ಇಲ್ವಂತೆ. ಹಾಸನದಲ್ಲಿ ಭೂಮಿಕ್ ತಂದೆ ಲಕ್ಷ್ಮಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಭೂಮಿಕ್ ಸಾವನ್ನಪ್ಪಿರೋದು. ಅವರ ತಂದೆ ಅಂತೂ ಯಪ್ಪ ಅವರ ತಂದೆ ಗೋಳಾಟವನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬನೇ ಮಗ ಸರ್, ಬಂಗಾರದಂಗೆ ಸಾಕಿದ್ದೆ, ಇಲ್ಲಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಈ ರೀತಿಯಾಗಿ ಹೋಗ್ಬಿಡ್ತು, ಇನ್ನು ನನಗೆ ಯಾರು ಹಾಗೆ ಹೀಗೆ ಅಂತೆಲ್ಲ ಭಾಳ ಗೋಳಾಡ್ತಾ ಇದ್ರು. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ರು. ಈಗ ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನರು ಸಾವಾಗಿದ್ದರು. ಅದರಂತೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಡಿ.ಟಿ. ಲಕ್ಷ್ಮಣ್ ಅವರ ಪುತ್ರ ಭೂಮಿಕ್, 20 ವರ್ಷದ ಭೂಮಿಕ್ ಕೂಡ ಮೃತರಾಗಿದ್ದರು. ಮೃತರಾದ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ಘೋಷಣೆಯನ್ನು ಸರ್ಕಾರ ಮಾಡಿತ್ತು. ಅದರಂತೆ ಇಂದು ಲಕ್ಷ್ಮಣ್ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಸರ್ಕಾರ ಮುಂದಾಗಿರೋ ಅಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ.ಟಿ. ಲಕ್ಷ್ಮಣ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ಕಾರ ಸರ್ ಈಗಾಗಲೇ 25 ಲಕ್ಷ ಘೋಷಣೆ ಮಾಡಿದೆ. ತಾವು ತುಂಬ ಮನದಾಳದ ಮಾತನ್ನು ಹೇಳಿದಿರಿ, ತುಂಬ ನೋವಲ್ಲಿದ್ದೀರಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ಕಾರ ಘೋಷಣೆ ಮಾಡಿತ್ತೆ ಅಂತ ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಿ. ನನಗೆ ಅಧಿಕೃತವಾಗಿ ಯಾರೂ ಏನು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ನಿನ್ನೆ ಯಾರೋ DCM ಮನೆಗೆ ಬರ್ತಾರಂತೆ, ನೀವು ಎಲ್ಲಿದ್ದೀರಾ ಅಂತ ಕೇಳಿದರು. ನಾನು ಹಿಂಗೆ ಹೊರಟಿದ್ದೀನಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ನನಗೆ ನಿಮಗೆ ಗೊತ್ತಿದೆ ಮಾಹಿತಿ, ನನಗೆ ಯಾರೂ ಏನು ಹೇಳಿಲ್ಲ. ಸರ್ ಈಗ 25 ಲಕ್ಷ ಘೋಷಣೆ ಮಾಡಿದ್ದಾರೆ ಸರ್, ನೀವು ಅದನ್ನು ರಿಸೀವ್ ಮಾಡ್ಕೊತೀರಾ ಸರ್? ಏನು ಮಾಡ್ತೀರಿ ಸರ್? ನಿಮ್ಮ ಮಗನ ಹೆಸರಲ್ಲಿ ಏನಾದರೂ ಮಾಡೋ ಅಂಥದ ಅಥವಾ ಏನು ಮಾಡ್ತೀರಿ ಸರ್? ಆಲ್ರೆಡಿ ನನ್ನ ಹುಟ್ಟೂರಲ್ಲೇ ಅವನು ಇರುವಾಗಲೇ ನಮ್ಮ ಕೈಲಾಗಿದ್ದನ್ನು ನನ್ನ ಹುಟ್ಟೂರಲ್ಲೇ ಅವನಿಗೋಸ್ಕರ ಮಾಡಿದ್ದೀವಿ. ಏನೋ ಅವ್ನು ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಆ ದುಡ್ಡು ಬಂದರೆ ನನಗೆ ನನ್ನ ಮಗನೇ ಮೇಯ್ನ್ ಮುಖ್ಯ, ನನಗೆ ದುಡ್ಡು ಮುಖ್ಯ ಇಲ್ಲ. ಆದರೆ ಬಂದಿದ್ರಲ್ಲಿ ಏನಾರು ಅವನ ಹೆಸರಿಗೋಸ್ಕರ ಆಗಲಿ ಸಮಾಜಕ್ಕೋಸ್ಕರ ಆಗಲಿ ಏನಾರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾನು ಮಾಡಿ ನಮ್ಮ ಅಣ್ಣನೂ ಹೇಳ್ತಾ ಇದ್ದ, ಅದನ್ನು ಹಾಕಿ ಏನಾರು ಮಾಡಿಕೊಡ್ತೀವಿ. ಅವ್ರು ಕೊಟ್ಟಿದ್ದ ದುಡ್ಡಾಗಲಿ ಮತ್ತೊಂದಾಗಲಿ ಬಂದಿಲ್ಲ. ನನಗೆ ಘೋಷಣೆ ಮಾಡಿದ್ದಾರೆ ಅಂತ ನೀವು ಹೇಳ್ತಾಯಿದ್ದೀರಾ, ಮಾಧ್ಯಮದವ್ರು ಹೇಳ್ತಾಯಿದ್ದೀರಾ, ನನಗೆ ಗೊತ್ತಿಲ್ಲ. ಅದು ನನಗೆ ಅಧಿಕೃತವಾಗಿ ಯಾರೂ ಏನು ಹೇಳಿಲ್ಲ. ಬಂದರೆ ಅವನ ಹೆಸರಿಗೋಸ್ಕರ ಏನಾರು ಮಾಡಿಕೊಡ್ತೀನಿ. ನಾನು ಮಾಡಿರೋದು ನನಗೆ ನಮ್ಮ ಫ್ಯಾಮಿಲಿಗೋಸ್ಕರ ಇರೋದು ಎಲ್ಲ ದೇವರೊಂದು ಏನೋ ಒಂದು ಲೆವೆಲಿಗೆ ಕೊಟ್ಟಿದ್ದಾನೆ, ಅದೇ ಇದೆ. ಅದು ಬಂದ್ರೂ ನಾನು ಆ ಸಮಾಜಕ್ಕೋಸ್ಕರನೇ ಮಾಡ್ತೀನಿ, ಬಿಟ್ಟರೆ ನನಗೋಸ್ಕರ ಏನು ಬೇಕಾಗಿಲ್ಲ. ನಾನು ಮಾಡ್ಕೊಂಡಿರೋದೆ ನನಗೆ ಸಾಕಾಗಿದೆ. ಆದರೆ ಏನು ಹೇಳೋದು, ಏನು ಹೇಳಂಗಿಲ್ಲ. ನಾನು ಒಂದೇ ಒಂದು ಹೇಳ್ತೀನಿ. ನಾನು ನೋಡಿ ಇವಾಗನೂ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ನಾನು ಮಾಧ್ಯಮದವ್ರಿಗೋಸ್ಕರ ಪ್ರಚಾರ ಮಾಡೋಕ್ಕೋಸ್ಕರಾಗಿ ನಾನು ನಿಂತು ಮಾತಾಡ್ತಾ ಇಲ್ಲ. ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ. ಇವ್ರು ಕರೀತಾ ಇದ್ದಾರೆ, ನಾನು ಇವ್ರಿಗೆ ತಿರಸ್ಕಾರ ಮಾಡಿ ಹೋಗೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ನಿಂತ್ಕೊಂಡು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಮಾಧ್ಯಮಕ್ಕೆ ಪ್ರಚಾರಕ್ಕೋಸ್ಕರ ನಾನು ಬಂದಿಲ್ಲ, ಅದು ನನಗೆ ಇಷ್ಟನೂ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ದಯವಿಟ್ಟು ಹೇಳ್ತೀನಿ, ಬೇರೆ ಕಮೆಂಟ್ ಹಾಕಬೇಡಿ. ನಾನು ಮಾಧ್ಯಮಕ್ಕೋಸ್ಕರ ಅಥವಾ ಪಬ್ಲಿಸಿಟಿಗೋಸ್ಕರ ನಾನು ಮಾತಾಡ್ತಾ ಇಲ್ಲ, ಇದು ಮಾಡ್ತಾಯಿಲ್ಲ. ಇವರು ಬರ್ತಾರೆ, ಮನೆ ಹತ್ರ ಬರ್ತಾಯಿದ್ದಾರೆ, ಇವರು ಏನೋ ಕೇಳ್ತಾ ಇದ್ದಾರೆ, ಮಾತಾಡಬೇಕು, ಇವರಿಗೂ ಒಂದು ಸ್ಪಂದಿಸ್ತಾ ಇದ್ದೀನಿ ಸರ್. ಸರ್ಕಾರ ಈ ಬಗ್ಗೆ ತಮ್ಮನ್ನು ಸಂಪರ್ಕ ಮಾಡೋ ಎಲ್ಲ ಸಾಧ್ಯತೆಗಳು ಇದೆಯಾ ಸರ್? ಏನೋ ಸಂಪರ್ಕ ಮಾಡಿದೆಯಾ, ನಿಮ್ಮನ್ನು ಮಾತಾಡ್ಸಿದೆಯಾ ಸರ್ಕಾರದವರು? ಸರ್ಕಾರ ರೆವಿನ್ಯೂ ಅಂತ ಹೇಳ್ಬಿಟ್ಟು ರೆವಿನ್ಯೂ ಇದರಿಂದ ಆಫೀಸರ್ ಅಂತ ಕಾಲ್ ಮಾಡಿದರು. ಆಮೇಲಿಂದ ಎಲ್ಲಿದ್ದೀರಾ ಅಂತ ಕೇಳಿದರು. ನಿನ್ನೆ ಏನೋ DCM ಯಾರ ಕಡೆಯಿಂದ ಮಾಡಿದರು, ಎಲ್ಲಿದ್ದೀರಾ, DCM ಮನೆಗೆ ಬರ್ತಾರೆ ಅಂತೇನೋ ಹೇಳ್ತಾ ಇದ್ದಾರೆ, ಹೇಳಿದರು. ಇಲ್ಲಿ ತನಕ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಗೊತ್ತಿಲ್ಲ. ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಇಲ್ಲ.
ಓಕೆ, ಇದಿಷ್ಟು ಡಿ ಟಿ ಲಕ್ಷ್ಮಣ್ ಅವರ ಭಾವುಕತೆಯ ಮಾತು. ಅಂದರೆ ನಮಗೆ ಪರಿಹಾರದ ಹಣ ನಮಗೆ ನಿರೀಕ್ಷೆ ಇಲ್ಲ, ನಮಗೆ ಬಂದರೂ ಕೂಡ ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳಲ್ಲ, ನನ್ನ ಮಗನ ಹೆಸರಲ್ಲಿ ಬೇರೆ ದೇಣಿಗೆ ಕೊಡೋದು ಅಥವಾ ಸಮಾಜಕ್ಕೆ ಅದನ್ನು ಮುಡಿಪಾಗಿಡ್ತೀನಿ ಅನ್ನೋ ಮಾತನ್ನು ಅವರು ಹೇಳ್ತಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.